ಕಲ್ತ್ಕೊಂಡು ಹೋಗ್ತಾವ್ರೆ ಅಂದರೆ ಅದು ತುಂಬ ಒಂದು ಖುಷಿ ಪಡೋಂಥ ವಿಷಯ. ನೀವು ಅದೇ ರೀತಿ ಕಲಿತಾ ಇದ್ದೀರಾ. ಯಾಕೆಂದರೆ ಒಂದು ರೆಸ್ಪಾಂಡ್ ಮಾಡುವಾಗ ನಿಮ್ಮ ಬಗ್ಗೆ ಅವ್ರು ಮಾತಾಡುವಾಗ ನೀವು ಅವ್ರಿಗೇನು ಆಲಿಸ್ತಾ ಇದ್ದೀರಾ ಮತ್ತು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಯಿತು. ಹಾಗೆಯೇ ನಿಮ್ಮ ಪುಣ್ಯ ಅಂದರೆ ನಾನು ಪುಣ್ಯ ಅಲ್ಲ, ಪ್ರಕಾಶ್ ಅಣ್ಣ ನಿಮ್ಗೆ ಸಿಕ್ಕಿರೋದು ಪುಣ್ಯ ಮಾಡ್ಕೊಂಡು. ಯಾಕೆಂದರೆ ಅವ್ರ ಪಾಪ ಎಲ್ಲೇ ಓದಿ ಒಂದು ಲೈಟ್ ಹಾಕಬೇಕು, ಒಂದು ಇದಾಗಬೇಕು ಅವ್ರ ಹತ್ರ ನನಗೆ ಅವ್ರ ಮನೆಗೆ ಹೋದಾಗ ಪಾಪ ಅವ್ರು ಮನೆ ನೋಡಿ ಎಲ್ಲ ನೋಡಿದ್ಮೇಲೆ ಅವ್ರಿರೋದು ಸಿಂಪಲ್ಲು, ನಮ್ಮೂರಿಗೆ ಏನಾದ್ರು ಮಾಡ್ತಾನೆ ಇರಬೇಕು ಅಂತ ಟ್ರೈ ಮಾಡ್ತಾನೆ ಇರ್ತಾರೆ. ಯಾಕೆಂದರೆ ಸುಮಾರು ಕಡೆ ಹೋಗಿ ಸೋಲಾರ್ ಲೈಟ್ಗಳು ಸುಮಾರು ಕಡೆ ಹೋಗಿ ಸೋಲಾರ್ ಲೈಟು ಮತ್ತು ಏನೋ ಊರಿಗೆ ಏನು ಬೇಕೋ ಅದನ್ನು ಇದು ಮಾಡೋದು. ನಾನು ಬಂದಾಗ ಸರ್ ಒಂದು ಸ್ವಲ್ಪ ಬುಕ್ ಕೊಡಿಸ್ತೀರಾ ಮಕ್ಕಳಿಗೆ ಅಂದರು. ಪ್ರಕಾಶ್ ಅಣ್ಣ ನೀವೇ ತಗೊಂಬರ್ಬೇಕಂತ ಚಿಕ್ಕಪೇಟೆಗೆ ಹೋಗಿ ಬುಕ್ ದುಡ್ಡು ಕೊಡೋದು ಸೆಕೆಂಡ್ರಿ, ತಂದು ಕೊಡೋದು ಸೆಕೆಂಡ್ರಿ. ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ತಗೊಬಂದಿದ್ದು ಅದು ಆ ರಿಸ್ಕ್ ತಗೊಳ್ಳೋದೈತಲ್ಲ, ಆ ರಿಸ್ಕ್ ತಗೊಳ್ಳೋರು ಏನಾದ್ರು ಒಂದು ಮಾತು ಹೇಳಿದಾಗ ನಮ್ಗೆ ಏನನ್ಸುತ್ತೆ, ಯೂನಿಫಾರ್ಮ್ ಕೊಡಿಸ್ಬೇಕು ಅಂದರೆ ಹೌದಾ ಅಷ್ಟು ರಿಸ್ಕ್ ತಗೊಂಡು ನೀವು ಕಷ್ಟಪಟ್ಟಿದ್ದೆ ಅಂದರೆ ನೀವೇನೋ ಒಂದು ಒಳ್ಳೇದೇ ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ನಾನು ಆಯ್ತು ಯೂನಿಫಾರ್ಮ್ ಕೊಡ್ಸೋಣ ಬಿಡಿ ಅಂತ. ಹಾಗೆ ಯಾಕೆಂದರೆ ನಾನೇನು ಯಾವುದೇ ಒಂದು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಯಾರೊಬ್ಬನ ಓಲೈಸಬೇಕು ಅಂತ ಮಾತಾಡ್ತಾ ಇಲ್ಲ. ನಮ್ಮ ಊರು ನಮ್ಮ ಅಭಿಮಾನ ಅನ್ನೋದು ನಿಮ್ಮಲ್ಲೂ ಬರಬೇಕು. ಯಾಕೆಂದರೆ ಪ್ರಕಾಶ್ ನನಗೆ ಹೆಂಗೆ ಬಂದೈತೆ ಅದು ಅವ್ರ ಅಪ್ಪ ಅಮ್ಮನಿಂದ ಬಂದೈತೆ, ಅವ್ರ ಊರಿಂದ ಬಂದೈತೆ, ಅದು ನಿಮಗೂ ಬರಬೇಕು. ನನಗೂ ಬಂದಿದ್ದು ನಿಮ್ಮ ಥರನೇ ಕಲ್ತ್ಕೊಂಡೇ ಬಂದಿದ್ದು, ಕರೆಕ್ಟ್ ಅಲ್ವಾ? ನಾನಿವಾಗ ಏನಪ್ಪ ಇವ್ರು ಮಾತಾಡೋದೆಲ್ಲ ವಿಡಿಯೋ ಮಾಡ್ಕೊತಾರೆ, ರೆಕಾರ್ಡ್ ಮಾಡ್ಕೊತಾರೆ, ಯಾಕೆ ಮಾಡಿಸ್ತಾ ಇದ್ದೀವಿ ಅಂದರೆ ಒಂದು ಕೈ ಕೊಟ್ಟಿದ್ನ ಒಂದು ಕೈಗೆ ಹೇಳ್ಬಾರ್ದು, ಕರೆಕ್ಟಾ? ನಾವು ಯಾರಿಗಾರು ಹೆಲ್ಪ್ ಮಾಡಿದ್ರೆ ನಾವು ಹೇಳ್ಬಾರ್ದು ಅಂತ, ಕರೆಕ್ಟಾ? ಆದರೆ ಇವಾಗಿನ ಕಾಲ ಚೇಂಜ್ ಆಗೈತೆ. ನಾವು ಹೇಳಿದ್ರೆ ಏನಾಗುತ್ತೆ, ನೀವು ಮೋಟಿವೇಟ್ ಆಗ್ತೀರಾ, ಮತ್ತು ಬೇರೆ ಊರವರು ಈ ವಿಡಿಯೋ ಎಲ್ಲ ನೋಡ್ತಾರೆ, ನೋಡ್ಬಿಟ್ಟು ಏನು ಮಾಡ್ತಾರೆ, ನಾವು ನಮ್ಮೂರಿಗೆ ಏನಾದ್ರು ಹಿಂಗೆ ಮಾಡಬೇಕಣೋ, ನಮ್ಮ ಮಕ್ಳಿಗೋಸ್ಕರ ಹಿಂಗೆ ಮಾಡಬೇಕಣೋ ಅಂತ ಒಂದು ಮೋಟಿವೇಶನ್ ಬರುತ್ತೆ, ಅವ್ರಿಗೊಂದು ಉತ್ತೇಜನ ಬರುತ್ತೆ. ಅದಕ್ಕೆ ನಾವು ಈಗ ಏನು ಮಾಡ್ತಾ ಇದ್ದೀವಿ, ಬೇರೆಯವ್ರಿಗೂ ತಿಳಿಸ್ತಾ ಇದ್ದೀವಿ. ನಾವೇನೇ ಮಾಡಿದ್ರು ತಿಳಿಸ್ಕೊಂತಾ ಹೋಗ್ತಾ ಇದ್ದೀವಿ. ಯಾಕೆ ತಿಳಿಸ್ತಾ ಇದ್ದೀವಿ ಅಂದರೆ ಏನೇ ಮಾಡಿದ್ರು ನಾವು ಶಾಲೆ ಒಳಗಡೆ ಶಾಲೆ ಕಟ್ಸೋದಿರ್ಬೋದು, ಮಕ್ಳಿಗೆ ಯೂನಿಫಾರ್ಮ್ ಇರ್ಬೋದು, ಮಕ್ಕಳಿಗೆ ಪುಸ್ತಕ ಕೊಡೋದಿರ್ಬೋದು, ಕಿಚನ್ ಐಟಮ್ ಕೊಡೋದಿರ್ಬೋದು, ಏನಾದರೂ ಒಂದು ಹೆಲ್ಪ್. ಅವ್ರು ಏನೋ ಒಂದು 5-5 ಜನ ನಮ್ಮ ಇಂಟರ್ಕರೆಂಟ್ ಸ್ಕೂಲಲ್ಲಿ, ಸೋದರಿನಿ ಸ್ಕೂಲಲ್ಲಿ, ಮೋಟ್ಕರೆಂಟ್ ಸ್ಕೂಲಲ್ಲಿ, ಅದು ಫೀಡಿಂಗ್ ಸ್ಕೂಲ್ ಇರ್ತಾವಲ್ಲ 1 to 7 SSLCಗೆ, ಅವ್ರಿಗೆ ಏನೇನಾಗುತ್ತೋ ಅದನ್ನು ಮಾಡ್ತಾ ಇದ್ದೀವಿ. ಹಂಗೆ ಜನಕ್ಕೂ ಹೇಳ್ತಾ ಇದ್ದೀವಿ. ಅನ್ಕೊಂತಾರೆ ಏನು ಯಾವುದೋ ಒಂದು ಎರಡು ಕೊಡ್ತಾರೆ, ಊರು ಸುತ್ತ ಹೇಳ್ಕೊಂಬರ್ತಾರೆ ಅಂತ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಜನಕ್ಕೆ ಗೊತ್ತಾಗಲಿ, ಅವರು ದೊಡ್ಡವರಾದ್ಮೇಲೆ ಬೇರೆಯವ್ರಿಗೂ ಹೆಲ್ಪ್ ಮಾಡಲಿ, ಅವ್ರ ಸುತ್ತಮುತ್ತ ಇರೋವ್ರಿಗೆ, ಆ ಗ್ರಾಮದ ಹುಡುಗರು ಉತ್ತೇಜನಗೊಂಡು ಕೆಲಸಕ್ಕೆ ಹೋಗಿ ದುಡಿದು ಮತ್ತೆ ಆ ದುಡ್ಡಲ್ಲಿ ಅವ್ರು ಬಂದು ಸಹಾಯ ಮಾಡಲಿ, ಕರೆಕ್ಟ್ ಅಲ್ವಾ? ಹಾಗೇನೆ ಇವಾಗ ನಾವು ಯಾಕೆ ಅಂದರೆ ಬರೀ ಯೂನಿಫಾರ್ಮ್ ಕೊಟ್ಟರೆ ನಿಮಗೆ ಸಹಾಯ ಮಾಡ್ದಂಗೆ ಆಗಲ್ಲ. ಇವಾಗ ವಿಜಯಣ್ಣ ಮಾತಾಡಿದ್ರು, ಸಿದ್ದಣ್ಣ ಮಾತಾಡಿದ್ರು, ಹಾಗೆ ನನ್ನ ಸ್ನೇಹಿತರು ಮಾತಾಡಿದ್ರು. ಅವ್ರು ಯಾಕೆ ಮಾತಾಡಿದ್ರು ಅಂದರೆ ಯೂನಿಫಾರ್ಮ್ ಕೊಟ್ಟಿದ್ದು ಮಾಸ್ ಹೋಗ್ಬಿಡುತ್ತೆ, ಬುಕ್ ಕೊಟ್ಟಿದ್ದು ತುಂಬೋಗ್ಬಿಡುತ್ತೆ. ಬಟ್ ನಿಮಗೆ ಅವ್ರು ಏನು ನಿಮಗೆ ಗೈಡೆನ್ಸ್ ಕೊಟ್ಟರು, ಹೇಳಿದ್ರು, ಅದೆಲ್ಲನೂ ನಿಮಗೆ ದೊಡ್ಡವರಾಗೋ ತನಕ ಇರುತ್ತೆ. ನಾನಿವಾಗ ನಿಮ್ಗೆ ಹಿಂಗೆ ಕೊಡ್ತಾ ಇದ್ದೀನಿ ಅಂದರೆ, 1000 ಮಕ್ಳ ಮೇಲೆ ನಾನು ಈ ಥರ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದರೆ ಕಾರಣ ಏನಂದರೆ ನಂತರನೇ ಯಾರೋ ಒಬ್ರು ಬಂದಿದ್ರು. ನಾನು ಸ್ವಲ್ಪ ಇನಿಷಿಯೇಟ್ ಮಾಡ್ಕೊಂಡು ಬಂದಿಲ್ಲ ನೀಟಾಗಿ, ಅವ್ರು ಇನಿಷಿಯೇಟ್ ಮಾಡ್ಕೊಂಡು ನೀಟಾಗಿ ಬಂದಿದ್ರು. ಅವ್ರು ನೋಡ್ರೆ ನನಗೆ ಸಖತ್ ಖುಷಿ ಆಗ್ತಾ ಇತ್ತು. ಯಾರೋ ಆಫೀಸರ್ ನಮ್ಮ ಸ್ಕೂಲಲ್ಲಿ ಬಂದು ಹಿಂಗೆಲ್ಲ ಕೊಡ್ತಾ ಇದ್ದೆ, ನಾನು ಯಾವಾಗ ದೊಡ್ಡವನಾದ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಆ ಕಾಲ ಬಂತು, ನಾನು ಕೆಲ್ಸಕ್ಕೆ ಹೋದೆ. ನಾನು ನಿಮ್ಮ ಥರನೇ ಗೌರ್ಮೆಂಟ್ ಸ್ಕೂಲು ಇದೇ ಥರ ಯೂನಿಫಾರ್ಮ್ ಕಿತ್ತೋಗಿರೋದು ಹಾಕೊಂಬರ್ತಾ ಇದ್ದೆ. ನಮ್ಮ ಅಣ್ಣ ಚೆನ್ನಾಗಿರೋದೇ ಕೊಡಿಸ್ತಾ ಇದ್ದ. ಆಟ ಆಡಕ್ಕೆ ಹೋಗ್ತಾ ಇದ್ವಲ್ಲ, ಥ್ರೋಬಾಲ್ ಆಡೋಕ್ಕೆ, ಇದಾಡೋಕ್ಕೆ, ಚೂಚಂಡ್ ಆಡೋಕ್ಕೆಲ್ಲ ಹೋಗ್ತಾ ಇದ್ವಲ್ಲ, ಬೀಳೋದು ಹೇಳೋದು, ಅವ್ರು ಹೊಡೆದ ತಕ್ಷಣ ಓಡೋಗಲ್ಲ, ಬೀಳಿವು ಅರ್ಧೋಗಿರೋದು. ನಮ್ಮ ಅಣ್ಣ ಬಂದು ಮತ್ತೆ ಕಂಪ್ಲೇಂಟ್ ಹೇಳಿ ಕೊಡಿಸಿದ್ದೆ, ಹಿಂಗೆ ಮಾಡ್ಕೊಂಬಂದ ನೋಡಿ ಅಂತ. ನಮ್ಮ ಹೆಡ್ ಮಾಸ್ಟರ್ ಮಿಲಿಟರಿ ರಿಟೈರ್ಡ್ ಆಗಿ ಬಂದಿದ್ರು, ಚೆನ್ನಾಗಿ ಬಾರಿಸೋರು. ಏನೋ ಹಿಂಗೆ ಮಾಡ್ಕೊಂಬಂದಿದ್ಯಾ ಯೂಸ್ ಫುಲ್ಲು ಹಂಗೆ ಹಿಂಗೆ ಅಂತ ಬದ್ಮಾಶ್ ಅಂತ ಬಾರಿಸಿರೋರು. ನೀವು ಆ ಥರ ಏಟ್ ತಿನ್ಬಾರ್ದು. ಅದಕ್ಕೆ ಸ್ಪೋರ್ಟ್ ಡ್ರೆಸ್ಸು ಒಂದು ಎಕ್ಸ್ಟ್ರಾ ಡ್ರೆಸ್ ಇರಲಿ ಅಂದ್ಬಿಟ್ಟು ನಿಮ್ಗೆ ಕೊಡಿಸ್ತಾ ಇರೋದು. ಅರ್ಥ ಆಯ್ತಾ? ಕೊಡಿಸ್ತಾ ಇದ್ದೀವಿ ಅಂದರೆ ಏನು ಕೊಡಿಸ್ತಾ ಇದ್ದೀವಿ, ನೀವು ಚೆನ್ನಾಗಿ ಓದಲಿ ಅಂತ ಕೊಡಿಸ್ತಾ ಇರೋದು. ನೀವು ಚೆನ್ನಾಗಿ ಓದಬೇಕು, ಮೊಬೈಲ್ನ ಬಳಸಬಾರ್ದು. ಮೊಬೈಲ್ನ ಬಳಸಿ ಏನೋ ಎಮರ್ಜೆನ್ಸಿ ಫೋನ್ ಬಂದರೆ ಏನೋ ಮಾಡ್ರೆ, ಅಮ್ಮ ಯಾವುದೋ ಫೋನ್ ಬಂದೈತೆ ತಗೋತ ಕೊಡೋಕೆ ಬಳಸ್ರಿ. ನೀವೇ ಬಳಸ್ತಾ ಇದ್ರಿ ಬಿಡುತ್ತೆ, ಕಿವಿ ಪ್ರಾಬ್ಲಮ್ ಆಗುತ್ತೆ, ಕಣ್ಣು ಪ್ರಾಬ್ಲಮ್ ಆಗುತ್ತೆ. 2 ಪ್ರಾಬ್ಲಮ್ ಆದರೂ ಪರವಾಗಿಲ್ಲ. ನೀವೇನಂದರೆ ಇವಾಗ ಒಂದು ಚೊಂಬಿರುತ್ತೆ ಅಂದ್ಕೊಳ್ರಿ, ಕರೆಕ್ಟಾ? ಒಂದು ಬಿಂಗೆ ಇರುತ್ತಾ, ಅದು ತುಂಬ ನಾವೇನು ಮಾಡ್ತೀವಿ, ಇದು ಬೇಳೆ ಹಾಕ್ತೀವಿ, ಕರೆಕ್ಟಾ? ಅದ್ರೊಳಗಡೆ ಅವರೆಕಾಳು ಹಾಕ್ತೀವಿ. ಅವರೆಕಾಳು ಒಂದು 10 ಹಾಕಿರ್ತೀವಿ, ಕರೆಕ್ಟಾ? ಬೇಳೆ ಜಾಸ್ತಿ ಹಾಕಿರ್ತೀವಿ. ನಾನು ಇಮಿಡಿಯೇಟ್ ನಿಮ್ಗೆ ಹೇಳ್ತೀನಿ, ನನಗೆ ಬೇಳೆ ತಗೊಡಿ, ಏನೋ ಬೇಳೆ ತಗೊಡಿ ಅಂದ ತಕ್ಷಣ ಟಕ್ಕಂತ ಸಿಗುತ್ತೆ ಬೇಳೆ. ಅದೇ ಅವರೆಕಾಳು ತಗೊಡಿ ನೋಡೋಣ, ಸಿಗುತ್ತಾ? ಹುಡುಕ್ಬೇಕು, ಟ್ರೈ ಮಾಡಬೇಕು, ಅದರೊಳಗಡೆ ನಿಮ್ಗೆ ಸಿಗುತ್ತೆ. ಎಷ್ಟೋ ತನಕ ಟ್ರೈ ಮಾಡಬೇಕು. ಅದೇ ಥರನೇ ನಿಮಗೆ ಮೊಬೈಲಲ್ಲಿ ಬೇಡದ ವಿಷಯಗಳನ್ನ ಏನು ಮಾಡ್ತೀರಾ, ನಿಮ್ಮ ತಲೆಯಲ್ಲಿ ತುಂಬ್ಕೊಂತೀರಾ, ಕರೆಕ್ಟಾ? ಮಾಸ್ಟರ್ ಹೇಳ್ಕೊಟ್ಟಿದ್ದು, ಟೀಚರ್ ಹೇಳ್ಕೊಟ್ಟಿದ್ದೆಲ್ಲನೂ ಅದರೊಳಗಡೆ ತುಂಬ್ತೀರಾ. ಅದು ಇಷ್ಟ ಆಗುತ್ತೆ, ಮೊಬೈಲಲ್ಲಿ ತುಂಬಿದ್ದು ಅಷ್ಟಾಗುತ್ತೆ, ಮೊಬೈಲ್ ಟಿವಿಲಿ ತುಂಬಿದ್ದು. ಎಕ್ಸಾಮ್ ಬಂದಾಗ ಏನು ಮಾಡ್ತೀರಾ, ಹುಡ್ಕಕ್ಕೆ ಹೋಗ್ತೀರಾ, ಸಿಗೋದೇ ಇಲ್ಲ, ಕರೆಕ್ಟ್ ಅಲ್ವಾ? ಸಿಗುತ್ತಾ? ನೆನಪೇ ಬರಲ್ಲ. ಯಾವುದೋ ಪಿಕ್ಚರ್ ಸಾಂಗ್ ಬರುತ್ತೆ, ಇಲ್ಲ ಯಾವುದೋ ಗೇಮ್ಸ್ ಬರುತ್ತೆ. ಅವಾಗೇನಂತ ಅದೆಲ್ಲ ಬಿಟ್ಬಿಟ್ಟು ನೀವು ಓದಕ್ಕೆ ಹೋಗ್ಬೇಕು, ಟೈಮ್ ಆಗೋಗ್ಬಿಡುತ್ತೆ.
ಕರೆಕ್ಟ್ ತಾನೇ? ಅದಕ್ಕೆ ಅದನ್ನ ಅವಾಯ್ಡ್ ಮಾಡಿ ಬರೀ ಅವರೆಕಾಳು ಹಾಕಿದ್ರೆ ಆ ಅವರೆಕಾಳನ್ನ ಇಮಿಡಿಯೇಟ್ ಆಗಿ ಎತ್ಕೊಬೋದು. ಕರೆಕ್ಟ್ ಅಲ್ಲೇನಪ್ಪ? ನೀವು ಬೇಳೆ ತಗೊಂಡ್ರೆ ಏನಾಗುತ್ತೆ, ಸಾಂಬಾರ್ ಮಾಡಿ ಒಂದ್ ದಿವಸ ಊಟ ಮಾಡ್ಬಿಡ್ಬೋದು. ಬಟ್ ಅವರೆಕಾಳನ್ನ ನೀವು ಭೂಮಿಲಿ ಹಾಕಿದ್ರೆ ಏನಾಗುತ್ತೆ, ಮತ್ತೆ ಅದು ಬೆಳೆಯುತ್ತೆ, ಮತ್ತೆ ಅದು ಕಾಳು ಕೊಡುತ್ತೆ. ಕರೆಕ್ಟ್ ಅಲ್ಲೇನಪ್ಪ? ಅದೇ ತರನೇ ನಿಮ್ಗೆ ಇವರೆಲ್ಲ ಯಾಕೆ ನಿಮ್ಗೆ ಹೇಳಿಸಿದೆ ಅಂದ್ರೆ, ನಿಮ್ಗೆ ವಿದ್ಯೆನ ಒಳಗಡೆ ಫೀಡ್ ಮಾಡಿದ್ರೆ ಫ್ಯೂಚರ್ಗೆ ನೀವು ಇನ್ನೂ 10 ಜನಕ್ಕೆ ಹೇಳ್ಕೊಂಡು ಹೋಗ್ತಾ ಇರ್ತೀರ ಅಂತ. ಓಕೆನಾ? ಜಾಸ್ತಿ ಕೊರಿತಾ ಇದೀವಿ ಅಣ್ಣ ಅನ್ಕೊಂಡ್ಬಿಡ್ರಿ. ಕರೆಕ್ಟಾ? ನಾನು ನಿಮ್ ತರನೇ ಇದ್ದು ನಾನು ಹಿಂಗಾಗಿದ್ಕೆ ಖುಷಿಗೆ ಹೇಳ್ಕೊಂತ ಇದ್ದೀನಿ.